ಬರೀ ದುಡ್ಡು ತಿನ್ಕೊಂಡು ಮೈ ಮಾಡ್ತಿದ್ರು. ಇವತ್ತು ಇವ್ರ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ದಾರೆ ಉತ್ತರ ಕೊಡ್ಲಿ. ಸ್ಪಷ್ಟ ಆಯ್ತು. ರೈತರಿಗೆ ನೋಟಿಸ್ ಕೊಡಬೇಕು, ವಾಪಸ್ ತಗೊಳ್ಳಲ್ಲ. ಅಂದ್ರೆ ಸರ್ಕಾರದ ಉದ್ದೇಶ ಏನು ಸ್ಪಷ್ಟ ಆಯ್ತು. ಮಾಡಿ ಎಲ್ಲ ರೈತರಿಗೆ ನೋಟಿಸ್ ಕೊಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಮೊಸಳೆ ಕಣ್ಣೀರು ಮಾಡಿ ನೋಟಿಸ್ ಕೊಡಬೇಕು ಅಂತಾರೆ. ಗೆಜೆಟ್ ನೋಡಿ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಬಗೆಹರಿಸಬೇಕು ಉತ್ತರ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ನೀವು ಬಗೆಹರಿಸಲು ಹೇಗೆ? ನಿಮ್ಮ ಉದ್ದೇಶ ಸರಿ ಆಗ್ತದ? ಸರ್ಕಾರವೇ ಬಗೆಹರಿಸಬೇಕು. ಅದಕ್ಕೆ ಚರ್ಚೆ ಇದು ತಪ್ಪಬೇಕು ಅಂತ ನಾವು ಆಯ್ತು ನಾವು ಕೇಳಿದ್ರೆ ಈಗ ಅದನ್ನು ಆಗಿದೆ ಅಂತ ಹೇಳಿದ್ದಾರೆ. ವಿರುದ್ಧವಾಗಿ ನಾವು ಈ ಸರ್ಕಾರದ ಈ ಧೋರಣೆ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಸರ್. ಅಧ್ಯಕ್ಷರೇ, ವಾಕ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ವಾಕೌಟ್ ಮಾಡೋದಕ್ಕೆ ಯಾಕಂತಂದ್ರೆ ಅವ್ರ ಕಾಲದಲ್ಲೇ ಆಯ್ತು, ಅವ್ರ ಕಾಲದಲ್ಲೇ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಫಸ್ಟ್ ಹೇಳಿದ್ದಾರೆ, ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ವರ್ಕ್ ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಅವರೇ ಹೇಳ್ತಾರೆ. ಸಿಕ್ಕಾಕೊಂಡಿದ್ದಾರೆ. ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು. ಉತ್ತರ ಕೇಳ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಸ್ಟೇಟ್ಮೆಂಟ್ ಕೂಡ ರೆವಿನ್ಯೂ ಮಿನಿಸ್ಟರ್ ಸನ್ಮಾನ್ಯ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ. ಅದೇ ಪಕ್ಷ ಕೂತ್ಕೊಳ್ಳಿ. ಬಾಬಣ್ಣ ಒಂದು 2 ನಿಮಿಷ ಬಸವ ಕೂತ್ಕೊಳ್ಳಿ. ನಾನು ಸ್ಪಷ್ಟೀಕರಣ